ಅಂದ್ರೆ ಆಂಟಿ, ಅವಳ ಬಗ್ಗೆ ಅವಳು ಹೊಗಳ್ಕೊಳ್ಳೋದು ಇಷ್ಟ ಆಗಲ್ಲ. ಹೌದು, ನಿಮ್ಮಂಥವರ ಮನಸ್ಥಿತಿ ಹೀಗೆ ಇರುತ್ತೆ. ಅಂಥವ್ರು ಸಹಾಯ ಮಾಡ್ತಾರೆ ಹೊರತು ಅದನ್ನ ಇನ್ನೊಬ್ರು ಗುರುತಿಸ್ಲಿ ಅಂತ, ತನಗೆ ಒಳ್ಳೆ ಹೆಸರು ಬರಬೇಕು ಅಂತ ಅನ್ಕೊಳ್ಳಲ್ಲ. ಕಪಿಲಾ? ಓಕೆ ಮೇಡಮ್. ಇದೆಲ್ಲ ಸುಮ್ಮನೆ ಯಾಕೆ ಬೇಕಿತ್ತು? ಇಲ್ಲ, ಆ ದಿನ ಆ ಮಾತುಗಳಿಗೆ ನಾನು ಎಷ್ಟು ಇಂಪ್ರೆಸ್ ಆದೆ ಅಂತ ನನಗೆ ಗೊತ್ತು. ಅಣ್ಣ, ನಿಜವಾಗ್ಲೂ ಮಗಳು ಅಂತ ಇದ್ರೆ ಹೀಗೆ ಇರಬೇಕು. ನೀನು ಅದೃಷ್ಟವಂತ ಅಣ್ಣ. ಇಲ್ಲಿ ನೋಡು, ನನ್ನ ಕಡೆಯಿಂದ ಒಂದು ಚಿಕ್ಕ ಬಹುಮಾನ. $50,000? ಸರಿ, ನೀವು ಮಾತಾಡ್ತಾ ಇರಿ, ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ, ಆಯ್ತಾ? ಅಯ್ಯೋ, ಅದೆಲ್ಲ ಏನೂ ಬೇಡ. ಅದೇನು, ನಮ್ಮಪ್ಪ ನಿಮ್ಗೆ ಅಣ್ಣ ಆಗ್ತಾರೆ ಅಂತ ಹೇಳಿದ್ರಿ. ಅಣ್ಣನ್ ಮನೆಗ್ ಬಂದು ಊಟ ಮಾಡದೆ ಅದ್ ಹೇಗ್ ಹೋಗ್ತಾರೆ? ನೀವ್ ಹೋಗ್ತೀನಿ ಅಂತ ಅಂದ್ರು ನಾವ್ ಹೇಗ್ ಕಳ್ಸಕ್ಕಾಗತ್ತೆ? ಇಲ್ಲ ಅಮ್ಮ, ಅನನ್ಯನ ನೋಡ್ತಿದ್ದ ಹಾಗೇನೆ, ಅವಳು ನಮ್ಮ ಅಣ್ಣನ್ ಮಗಳು ಅಂತ ಗೊತ್ತಾಗ್ತಿದ್ದ ಹಾಗೇನೆ ನನ್ನ ಹೊಟ್ಟೆ ತುಂಬ ಹೋಯ್ತು. ಅದು ಅಲ್ಲದೆ ನಂಗೆ ಸ್ವಲ್ಪ ಕೆಲಸಗಳಿದೆ. ಒಂದ್ ಕೆಲಸ ಮಾಡಿ, ನೀವೇ ಬಿಡುವು ಮಾಡ್ಕೊಂಡು ನಮ್ಮನೆಗೆ ಒಂದಿನ ಊಟಕ್ಕೆ ಬನ್ನಿ. ನಿಮ್ಮನೆಗೆಲ್ಲ ನಾವೇನಕ್ಕಮ್ಮ? ಬರ್ಲೇಬೇಕು, ನಾನ್ ಹೇಳ್ತಿದ್ದೀನಿ ಅಷ್ಟೇ. ಸರಿ, ನಾನು ಹೋಗಿ ಬರ್ತೀನಿ. ಹಾಗೆ ಆಗ್ಲಿ ಅಮ್ಮ. ಶರಣ್ಯ, ಏನಪ್ಪ? ಏನಮ್ಮ ನೀನ್ ಮಾಡಿದ್ದು? ಆ ದಿನ ಟ್ರೆಕ್ಕಿಂಗ್ ಅಲ್ಲಿ ಅವ್ರ ಪ್ರಾಣನ ಕಾಪಾಡಿರೋದು ನೀನು. ಅನನ್ಯಾಗೆ ಪ್ರೈಸ್ ಬರ್ಬೇಕು ಅಂತ ಹೇಳಿ ಆರ್ಗ್ಯುಮೆಂಟ್ ಮಾಡಿದ್ದು ಕೂಡ ನೀನೇನೆ. ನೀನ್ ಮಾಡಿರೋ ಕೆಲ್ಸನ ಇಷ್ಟಪಟ್ಟು ನೀನ್ ಅಪ್ರಿಶಿಯೇಟ್ ಮಾಡ್ಬೇಕು ಅಂತ ಅವ್ರು ಬಂದ್ರೆ ಅದು ನೀನಲ್ಲ, ಅದು ಅನನ್ಯ ಅಂತ ಯಾಕೆ ಸುಳ್ಳು ಹೇಳ್ದೆ ನೀನು? ಅಮ್ಮ, ಆನಂದ ಭೈರವಿ ಅವರು ನನ್ನನ್ ಇಷ್ಟಪಟ್ರು, ಅಕ್ಕನ್ ಇಷ್ಟಪಟ್ರು ಕೂಡ ನನಗಂತ ವ್ಯತ್ಯಾಸ ಏನೂ ಅನ್ಸಲ್ಲ. ಆದ್ರೆ ಅವ್ರ ದೃಷ್ಟಿಯಲ್ಲಿ ಅನನ್ಯ ಅಕ್ಕ ಬಿದ್ರೆ ಅಕ್ಕನ್ಗೆ ನಿಜವಾಗ್ಲೂ ಒಳ್ಳೇದಾಗತ್ತೆ. ಅನನ್ಯ ಅಕ್ಕನ್ ಬಗ್ಗೆ ಗೊತ್ತೇ ಇದೆ ಅಲ್ವಾ? ದೊಡ್ಡ ಮನೆಗೆ ಸೊಸೆ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದಾಳೆ. ಅಕ್ಕ ಸೊಸೆಯಾಗಿ ಹೋಗ್ಬೇಕು ಅನ್ಕೊಂಡಿರೋ ಆ ದೊಡ್ಡ ಮನೆ ಕುಟುಂಬ ಆನಂದ ಭೈರವಿಯವ್ರ ಕುಟುಂಬನೇ ಯಾಕಾಗ್ಬಾರ್ದಮ್ಮ? 100 ಸುಳ್ಳು ಹೇಳಾದ್ರೂ ಒಂದ್ ಮದ್ವೆ ಮಾಡಿ ಅಂತ ಹೇಳ್ತಾರೆ. ಅಕ್ಕನ್ಗೋಸ್ಕರ ಇವಾಗ ನಾನು ಹೇಳಿದ್ದು ಒಂದ್ ಸಣ್ಣ ಸುಳ್ಳೆ ಅಲ್ವಾ? ಏನೂ ಆಗಲ್ಲ ಬಿಡಿ. ಅಬ್ಬಾ, 50,000 ರೂಪಾಯಿ ಸೀರೆ. ಲೈಫಲ್ಲಿ ಇಲ್ಲಿವರೆಗೂ ಇಷ್ಟು ಕಾಸ್ಟ್ಲಿ ಸೀರೆ ತಗೋತೀನಿ ಅಂತ ಗೊತ್ತಿರ್ಲಿಲ್ಲ. ಶಾಪಲ್ಲಿ ನಾನು ಟ್ರಯಲ್ ಮಾಡೋ ಧೈರ್ಯ ಕೂಡ ಮಾಡಿರ್ಲಿಲ್ಲ. ಅಷ್ಟು ದೊಡ್ಡ ಸೀರೆ ಅಂಗಡಿ ಓನರ್ ಇವರು. ಬರೀ 50,000 ರೂಪಾಯಿ ಸೀರೆ ಯಾಕೆ? ಲಕ್ಷದ ರೂಪಾಯಿ ಸೀರೆ ತಗೊಂಡ್ ಬರ್ಬೋದಿತ್ತಲ್ವಾ?
ಹೋಗ್ಲಿ ಬಿಡು, ಇದಾದ್ರೂ ಬಂದಿದೆಯಲ್ಲ. ಎಕ್ಸ್ಕ್ಯೂಸ್ ಮೀ, ಹೇಳಿ ಸರ್. ಮ್ಯಾನೇಜರ್ನ ಮೀಟ್ ಮಾಡಬೇಕಿತ್ತು. ನಿಮ್ಮ ಹೆಸರು ಸರ್? ರೋಹಿತ್ ಅಂತ ಹೇಳಿ. ಒಂದು ನಿಮಿಷ ವೆಯ್ಟ್ ಮಾಡಿ, ನಾನು ಕೇಳ್ಕೊಂಬಂದು ಹೇಳ್ತೀನಿ. ಸರಿ. ಪ್ರೀತಿ, ಲೋನ್ ಸಿಗುತ್ತೆ ಅಂತ ಅನ್ಸುತ್ತಾ? ಯಾಕೆ ಸಿಗಲ್ಲ? ನಾವೇನು ಲ್ಯಾಂಡೇ ಇಲ್ಲದೆ ಫ್ಲ್ಯಾಟ್ಗಳು ಕಟ್ತೀವಿ, ನೀರೇ ಇಲ್ಲದೆ ಟ್ಯಾಂಕರ್ ಹಾಕಿಸ್ತೀವಿ ಅಂತ ಕತೆಗಳು ಕಟ್ತಾ ಇಲ್ಲ ಅಲ್ವಾ? ನಾವು ಮಾಡಬೇಕು ಅನ್ಕೊಂಡಿರೋ ಬಿಸ್ನೆಸ್ ಏನು, ನಾವು ಮಾಡ್ಬೇಕು ಅನ್ಕೊಂಡಿರೋ ಮಾಡೆಲ್ ಏನು, ಯಾವ ಏರಿಯಾದಲ್ಲಿ ಯಾವ ಅಂಗಡಿ ಇಟ್ಕೊಳ್ಬೇಕು ಅಂತ ಅನ್ಕೊಂಡಿದೀವೋ ಹೀಗೆಲ್ಲಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ. ಆದ್ರೂ ಈ ಬ್ಯಾಂಕ್ ಮ್ಯಾನೇಜರ್ಗೆ ನೀನ್ ಯಾರು ಅಂತ ಗೊತ್ತಿಲ್ವಾ, ನಾನು ಯಾರು ಅಂತ ಗೊತ್ತಿಲ್ವಾ? ಟೆನ್ಷನ್ ಮಾಡ್ಕೋಬೇಡ, ನಾನು ಹ್ಯಾಂಡಲ್ ಮಾಡ್ತೀನಿ. ಸರ್, ಮ್ಯಾನೇಜರ್ ನಿಮಗೆ ಬರಕ್ಕೆ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರೋಹಿತ್, ಕೂತ್ಕೊಳ್ಳಿ. ನೀನು ನಮ್ಮ ಬ್ಯಾಂಕ್ಗೆ ಬಂದಿರೋದು ತುಂಬ ಸರ್ಪ್ರೈಸ್ ಆಗ್ತಾ ಇದೆ ರೋಹಿತ್. ಏನ್ ಮಾಡಕ್ಕಾಗತ್ತೆ, ಆಕಾಶದಲ್ಲಿ ಹಾರಾಡೋ ಹಕ್ಕಿ ಕೂಡ ಒಂದೊಂದ್ಸಲ ನೆಲದ ಮೇಲೆ ಬರ್ಬೇಕಾಗತ್ತಲ್ವಾ? ಹೇಳಿ, ಏನು ಕೆಲಸದ ಮೇಲೆ ಬಂದಿದ್ದೀರಾ? ಅದು ನಾನು ಹೇಳ, ನಾವು ಟೆಕ್ಸ್ಟೈಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದೀವಿ. ಅದಕ್ಕೋಸ್ಕರ ಲೋನ್ ಪ್ರೊವೈಡ್ ಮಾಡ್ತೀರಾ ಅಂತ ಕೇಳೋಣ ಅಂತ ಬಂದ್ವಿ. ಅದ್ಯಾಕೆ, ನಿಮ್ಗಾಗಲೇ ಟೆಕ್ಸ್ಟೈಲ್ ಬಿಸ್ನೆಸ್ಸು ಇದೆಯಲ್ಲ, ರಾಜ್ಕೋಟಿ ಸಿಲ್ಕ್ಸು ನಿಮ್ಮದೇ ಅಲ್ವಾ? ಅದು ನಮ್ದಲ್ಲ ಸರ್, ಅವರೇ ಬೇರೆ ನಾವೇ ಬೇರೆ. ನಾವು ಸಪ್ರೇಟಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮಗೆ 1 ಕೋಟಿ ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಿಮ್ಮ ಬ್ಯಾಂಕಿಂದ ಲೋನ್ ಕೊಟ್ರೆ. ಲೋನ್ ಇರಲಿ ರೋಹಿತ್, ಸಿಟಿಲಿ ತುಂಬ ಬಟ್ಟೆ ಶಾಪ್ಗಳು ಇದೆಯಲ್ಲ, ನೀವು ಕೂಡ ಅದೇ ಬಿಸ್ನೆಸ್ನ ಯಾಕೆ ಮಾಡಬೇಕು ಅಂತಿದ್ದೀರಾ? ಐ ಮೀನ್, ಬೇರೆ ಯಾವುದಾದ್ರೂ ಬಿಸ್ನೆಸ್ನ ಮಾಡ್ಬೋದಲ್ಲ, ಆದರೆ ಇದೇ ಯಾಕೆ ಅಂತ. ಈ ಕ್ವೆಶ್ಚನ್ನ ನಮ್ಮನ್ನ ಮಾತ್ರ ಕೇಳ್ತಾ ಇದ್ದೀರಾ ಅಥವಾ ನಿಮ್ಮ ಬ್ಯಾಂಕ್ಗೆ ಲೋನ್ ಕೇಳಕ್ ಬಂದವ್ರು ಎಲ್ಲರಿಗೂ ಕೇಳ್ತೀರಾ? ನಾವು ಲೋನ್ ಕೊಟ್ಟ ಮೇಲೆ ರಿಕವರಿ ಹೇಗೆ ಮಾಡಬೇಕು ಅಂತ ತಿಳ್ಕೊಬೇಕಾಗಿದ್ರಿಂದ ಎಲ್ಲರನ್ನೂ ಕೇಳ್ತೀವಿ ಮೇಡಮ್. ಓಕೆ, ನೀವು ನನಗೆ ಗೊತ್ತಿರೋದ್ರಿಂದ ಲೋನ್ ಕೊಡೋದಕ್ಕೆ ಯಾವುದೇ ರೀತಿ ಅಭ್ಯಂತರನೂ ನನಗೆ ಇಲ್ಲ. ಮತ್ತೆ ಶ್ಯೂರಿಟಿ ಏನು ಕೊಡ್ತೀರಾ? ಶ್ಯೂರಿಟಿನಾ? ಅದೇನು, ಇವ್ರು ಯಾರು ಅಂತ ನಿಮಗೆ ಗೊತ್ತಲ್ವಾ? ನನಗೆ ಗೊತ್ತು ಮೇಡಮ್. ಪರಿಚಯ ಅನ್ನೋದು ವಿಚಾರಿಸ್ಕೊಳ್ಳೋದಕ್ಕೆ, ಒಟ್ಟಿಗೆ ಇದ್ದಾಗ ಒಂದು ಕಪ್ಪು ಕಾಫಿ ಕುಡಿಯೋದಕ್ಕೆ ಸರಿ ಹೋಗ್ಬಿಡುತ್ತೆ. ₹1,00,00,000 ಅಂದ್ರೆ ಇದು ನನ್ನ ಸ್ವಂತ ದುಡ್ಡು ಅಲ್ವಲ್ಲ, ಇದು ಬ್ಯಾಂಕ್ ಆಗಿರೋದ್ರಿಂದ ಶ್ಯೂರಿಟಿಗೋಸ್ಕರ ಯಾವುದಾದ್ರೂ ಪ್ರಾಪರ್ಟಿನ ಇಟ್ಟರೆ ಲೋನ್ ಅಪ್ರೂವಲ್ಲು ಆಗುತ್ತೆ. ನನ್ನ ಹತ್ರ ಶ್ಯೂರಿಟಿ ಅಂತ ಕೊಡೋದಕ್ಕೆ ಯಾವ ಥರದ ಪ್ರಾಪರ್ಟೀಸು ಇಲ್ಲ. ಅವ್ರಿಗೆ ನಾನು, ನನಗೆ ಅವರೇ ಶ್ಯೂರಿಟಿ. ನಮ್ಮ ಮಾತೇ ನಿಮಗೆ ಶ್ಯೂರಿಟಿ. ಬಿಸ್ನೆಸ್ ಶುರು ಮಾಡಿ ಬೆಳಿಬೇಕು ಅಂತ ಅನ್ಕೊಂಡಿದೀವಿ. ನೀವೇನಾದ್ರೂ ನಮಗೆ ಸಹಾಯ ಮಾಡಿದ್ರೆ ಮಾರ್ಕೆಟ್ಗೆ ಒಬ್ಬ ಹೊಸ ಬಿಸ್ನೆಸ್ ಪರ್ಸನ್ನ ನೀವೇ ಇಂಟ್ರೊಡ್ಯೂಸ್ ಮಾಡ್ದಾಗತ್ತೆ. ಡೆಫಿನೆಟ್ ಆಗಿ ನಿಮ್ಮ ಲೋನನ್ನ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲೇ ಕ್ಲಿಯರ್ ಮಾಡ್ತೀವಿ. ಹೌದು ಸರ್, ಪ್ಲೀಸ್. ಶ್ಯೂರಿಟಿಗೆ ನಿಮ್ಮ ಮಾತನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಬೇಸಿಕ್ ಆಗಿ ಮಾತ್ ನಂಬಿಕೆ ಮೇಲೆ ಅಂತ ದೊಡ್ಡ ಅಮೌಂಟ್ನ ಕೊಡೋಕ್ಕಾಗೋದಿಲ್ಲ ಅಲ್ವಾ? ಓಕೆ, ಆ ಶ್ಯೂರಿಟಿ ಏನೋ ನಿಮ್ಮ ಆಂಟಿ ಹತ್ರ, ಆನಂದ ಭೈರವಿಯವ್ರ ಹತ್ರ ಹೇಳಿಸಿ ಲೋನ್ ಪ್ರೋಸೆಸ್ ಈಗಲೇ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಅವ್ರ ಮಾತಿಗೆ ಇರುವಂಥ ಬೆಲೆ ನಮ್ಮ ಮಾತಿಗಿಲ್ವಾ? ಇರುತ್ತೆ. ಆನಂದ ಭೈರವಿಯವರು ಅಂದ್ರೆ ನನಗೆ ಮಾತ್ರನೇ ಅಲ್ಲ, ನಮ್ಮ ಹೆಡ್ ಆಫೀಸಲ್ಲಿ ಎಲ್ರಿಗೂ ಕೂಡ ಗೊತ್ತು. ಮತ್ತೆ ನೀವ್ಯಾರು ಅಂದ್ರೆ, ಲೋನ್ ಬೇಕು ಅಂದ್ರೆ ಯಾವುದಾದ್ರೂ ಪ್ರಾಪರ್ಟಿ ಶ್ಯೂರಿಟಿಗೋಸ್ಕರ ಬೇಕು, ಇಲ್ಲ ಅಂದ್ರೆ ಆನಂದ ಭೈರವಿಯವ್ರ ಮಾತು ಶ್ಯೂರಿಟಿಗೋಸ್ಕರ ಬೇಕೇ ಬೇಕು. ಅದರ್ವೈಸ್. ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್. ನಡಿ ರೋಹಿತ್. श्योरिटी नहीं है.
ಹಾಗಾದ್ರೆ ನೀವು ಆನಂದ ಭೈರವಿ ಅವ್ರ ಕೈಲಿ ಒಂದು ಮಾತು ಹೇಳಿಸಿ. ಅವರೊಂದು ಮಾತು ಹೇಳಿದ್ರೆ 1 ಕೋಟಿ ಏನು, ಎಷ್ಟು ಕೋಟಿ ಬೇಕಾದ್ರೂ ಕೊಡ್ತೀನಿ. ಅದೆಲ್ಲ ಸೇಟು ಅವರೇ, ನಮ್ಮ ಚಿಕ್ಕಮ್ಮ ಅವ್ರ ಹೆಲ್ಪ್ ಇಲ್ದೇನೆ ನಾವಿಬ್ಬರೇ ಸೇರಿಕೊಂಡು ಬಿಸ್ನೆಸ್ ಪ್ಲಾನ್ ಮಾಡೋಣ ಅಂತಿದ್ದೀವಿ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದು. ಇಲ್ಲಿ ನೋಡಿ ಸಾಬ್, ನಂದು ಏನಾದರೂ ಒತ್ತೆ ಇಟ್ಕೊಂಡು ದುಡ್ಡು ಕೊಡೋ ಅಂತ ಕೆಲಸ. ಕೊಟ್ಟಿರೋ ಅಸಲು ಬಡ್ಡಿ ಯಾವಾಗ ನಮ್ಮ ಕೈ ಸೇರುತ್ತೆ ಅನ್ನೋ ನಂಬಿಕೆ ಬೇಕಲ್ವಾ? ಅದಕ್ಕೆ ಆನಂದ ಭೈರವಿ ಅವ್ರ ಕೈಲಿ. ತುಂಬಾ ಥ್ಯಾಂಕ್ಸ್ ರೀ. ಇನ್ ಬರ್ತೀವಿ. ರೋಹಿತ್ ನಡಿ. ಇಲ್ಲಿ ನೋಡಿ ಸಾಬ್, ನಂಬಿಕೆ ವಿಶ್ವಾಸದಿಂದ ದುಡ್ಡು ಹುಟ್ಟಲ್ಲ ಸಾಬ್. ಹುಟ್ಟಿದ್ರು ಕೂಡ ಅದು ಭೈರವಿಯವ್ರ ಮಾತಿಂದಾನೆ. ಇಲ್ಲ ಅಂದ್ರೆ ನೀವು ಎಲ್ಲೋದ್ರೂ ಕೂಡ ದುಡ್ಡು ಹುಟ್ಟೋದಿಲ್ಲ ಸಾಬ್. ಅರ್ಥ ಮಾಡ್ಕೊಳ್ಳಿ ಸಾಬ್, ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ನಡಿ ರೋಹಿತ್. ಬನ್ನಿ ಸಾಬ್. ತುಂಬ ಥ್ಯಾಂಕ್ಸ್ ಕಣಯ್ಯ ಸೇಟು. ನಾನು ಹೇಳ್ಕೊಟ್ಟಿರೋ ಡೈಲಾಗ್ ಜೊತೆಗೆ ಇನ್ನೂ ಒಂದೊಳ್ಳೆ ಡೈಲಾಗ್ನ ಸೇರಿಸ್ಬಿಟ್ಟು ನೀನು ಹೇಳ್ಬಿಟ್ಟಿದೀಯಾ. ಆನಂದ ಭೈರವಿ ಹೇಳ್ದೇ ಇದ್ರೆ ಎಲ್ಲೂ 1 ರೂಪಾಯಿ ಕೂಡ ಹುಟ್ಟಲ್ಲ. ಈ ಏಟಿಂದ ಅವರು ಎಲ್ಲಿಗೆ ಹೋಗಿ ಪ್ರಯತ್ನ ಪಟ್ಟರು ಕೂಡ ಸಾಲ ಸಿಗೋದಿಕ್ಕಂತೂ ಸಾಧ್ಯನೇ ಇಲ್ಲ ಅಂತ ಈಗ ಅರ್ಥ ಆಗಿರುತ್ತೆ. ಆನಂದ ಭೈರವಿ ಹತ್ರ ಹೋಗಿ ಕೈ ಚಾಚಕ್ಕಾಗದೇ ಇರೋ ಕಾರಣಕ್ಕೆ ಆಪದ್ ಬಾಂಧವ ಆಗಿರೋ ಭಗವಂತನ್ ತರ ನಾನೇ ಅವ್ರಿಗೆ ದಿಕ್ ತೋರಿಸ್ಬೇಕು ಕಣಯ್ಯ. ಛೇ, ಎಲ್ಲೇ ಹೋದ್ರೂ ಇದೇ ಮಾತು ಕೇಳಿಸ್ಕೋಬೇಕು. ಶ್ಯೂರಿಟಿ ಇಲ್ಲದೆ ಲೋನ್ ಕೊಡಲ್ವಂತೆ. ಅದೇ ಆನಂದ ಭೈರವಿ ಮಾತು ಮಾತ್ರ ಶ್ಯೂರಿಟಿ ಆಗಿ ಸಾಕಾಗತ್ತಂತೆ. ಅವಶ್ಯಕತೆಗೋಸ್ಕರ ಅವ್ರ ಹತ್ರ ಬಂದ್ವಿ ಅಂತ ಈ ತರ ಎಲ್ಲ ಆಡಿಸ್ತಾ ಇದ್ದಾರೆ. ಅವ್ರ ರೆಕಮೆಂಡೇಶನ್ ಇಲ್ಲದೆ ಹೋದ್ರೆ ನಿನಗೆಲ್ಲೂ ಸಾಲ ಸಿಗಲ್ಲ ಅಂದಿದ್ದಕ್ಕೆ ಆ ಸೇಟುಗೆ 2 ಕಪಾಳಕ್ ಬಾರ್ಸೋಣ ಅಂತಿದ್ದೆ. ಸಾಕು ನಿಲ್ಸು ಪ್ರೀತಿ. ಯಾವುದು ಶೂರಿಟಿ ಇಲ್ದೇನೆ 1 ಕೋಟಿ ರೂಪಾಯಿ ಹೇಗೆ ಕೊಡ್ತಾರೆ? ಅವರು ಅದನ್ನೇ ತಾನೇ ಹೇಳಿದ್ದು. ಅವ್ರು ಅದನ್ನ ಹೇಳಿಲ್ಲ, ನಿಮ್ ಚಿಕ್ಕಮ್ಮ ಅದನ್ನ ಅವ್ರ ಹತ್ರ ಹೇಳಿಸ್ತಾ ಇರೋದು. ನಮ್ಮ ಚಿಕ್ಕಮ್ಮನ? ಹೌದು. ಇಲ್ಲ ಅಂದ್ರೆ ಯಾರೋ ಹೇಳ್ಕೊಟ್ಟ ಹಾಗೇನೆ ಎಲ್ಲರೂ ಒಂದೇ ಡೈಲಾಗ್ನ ಹೇಗ್ ಹೇಳೋದಕ್ ಸಾಧ್ಯ? ಅವ್ರಿಗೆ ನಾವಿಬ್ರು ಇಂಡಿವಿಜುವಲ್ ಆಗಿ ಬಿಸ್ನೆಸ್ ಮಾಡೋದು ಇಷ್ಟ ಇಲ್ಲ. ಬಿಸ್ನೆಸ್ ಶುರು ಮಾಡ್ತೀವಿ, ಆಸ್ತಿನಲ್ಲಿ ಭಾಗ ಕೊಡಿ ಅಂತ ಕೇಳಿದಕ್ಕೆ ಆಗಲ್ಲ ಅಂದ್ರು. ಇವಾಗ ನಮ್ ಪ್ರಯತ್ನ ನಾವು ಮಾಡ್ಕೋತಾ ಇದ್ರು ಕೂಡ ಎಲ್ಲೂ ಲೋನ್ ಸಿಗದೆ ಇರೋ ಹಾಗೆ ಮಾಡ್ತಾ ಇದ್ದಾರೆ. ಹೀಗೆಲ್ಲಾ ಕಡೆ ಕೇಳಿ ಸಿಕ್ಕಾಕೊಂಡು ನಾವು ಬದುಕಕ್ಕಾಗಲ್ಲ, ಅವ್ರ ಸಹಾಯ ಇಲ್ಲದೆ ಬದುಕಕ್ಕಾಗಲ್ಲ ಅಂತ ನಾವಿಬ್ರು ಅವ್ರ ಕಾಲಿಗೆ ಹೋಗಿ ಬೀಳ್ಬೇಕು ಅಂತ ಅವರು ಕಾಯ್ತಾ ಇದ್ದಾರೆ ಅನ್ಸತ್ತೆ. ನೀವೆಲ್ಲರೂ ಸೇರಿ ಕಷ್ಟಪಟ್ಟಿದ್ದಕ್ಕೆ ಅಲ್ವಾ ರಾಜ್ಕೋಟೆ ಸಿಲ್ಕ್ಸ್ ಆಗಿದ್ದು. ಆದ್ರೆ ಆಗ ಪಟ್ಟ ಕಷ್ಟ ಎಲ್ಲ ಅವ್ರೊಬ್ರದೇ ಅನ್ನೋ ಹಾಗೆ ಹೊರಗಡೆ ಎಲ್ಲರ ಮುಂದೆ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಅವ್ರ ಮಾತಕ್ ಬಿಟ್ರೆ ಮನೇಲಿ ಬೇರೆ ಯಾರ ಮಾತಕ್ಕೂ ಮಾರ್ಕೆಟಲ್ಲಿ ಬೆಲೆನೇ ಇಲ್ದಿರೋ ಹಾಗೆ ಮಾಡಿದ್ದಾರೆ. ನಮ್ಮ ಮೇಲೆ ಈ ತರ ದ್ವೇಷ ಸಾಧಿಸ್ತಾ ಇದ್ದಾರೆ. ನಿನಗೆ ಅಂತ ಮಾರ್ಕೆಟಲ್ಲಿ ಯಾರ ಹತ್ರನೂ ಯಾವುದೇ ಬೆಲೆ ಇಲ್ದಿರೋ ಹಾಗೆ ಮಾಡಿರೋ ನಿಮ್ ಚಿಕ್ಕಮ್ಮಂಗೆ ನಾನ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅವ್ರ ಹೆಸರು ಇಲ್ದೇ ಹೋದ್ರೆ ಝೀರೋ ಅನ್ಕೊಂಡಿರೋ ನಿನ್ನ ನಾನು ಹೀರೋ ಆಗಿ ಮಾಡಿ ತೋರಿಸಿ ಅವ್ರಿಗೆ ಪ್ರೀತಿ ಕೆಪಾಸಿಟಿ ಏನು ಅಂತ ತೋರಿಸ್ತೀನಿ. ನಡಿ. ಲಹರಿ, ನಿನ್ನ ಯಾಕಿಲ್ ನಿಲ್ಸಿದ್ದು? ಹಾಲು ಉಕ್ದೇ ಇರೋ ಹಾಗೆ ನೋಡ್ಕೊಂತ ತಾನೆ? ನೋಡ್ತಿದ್ದೀನಿ ದೊಡ್ಡಮ್ಮ. ಏನ್ ನೋಡ್ತಿದ್ಯೆ? ಫೋನಾ? ಅಮ್ಮನ್ ಮುಂದೆ ಅಲರ್ಟ್ ಆಗಿರ್ತೀಯ. ಅವ್ರ ಆ ಕಡೆ ಹೋಗ್ತಿದ್ದಾಗೆ ಫೋನಲ್ಲಿ ಮುಳ್ಗೋಗ್ತೀಯ. ನೋಡು, ನಿಮ್ಮಮ್ಮ ಯಾರ್ಯಾರಿಗೆ ಏನೇನ್ ಬೇಕೋ ಎಲ್ಲ ಮಾಡ್ಬಡಿಸ್ತಾಳೆ. ಇವತ್ತು ಗೆಸ್ಟ್ ಬರ್ತಿದಾರಲ್ಲ ಅಂತ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋ ಅರ್ಜೆಂಟಲ್ಲಿ ಇದ್ದಾಳೆ. ಹಾಗಾಗಿ ಇವತ್ತು ನಾನು ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ಬೇಕು. ನೀವ್ ಅಡ್ಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಅಲ್ಲ? ಅದೆಲ್ಲ ಸರಿ, ಇವತ್ ಮನೆಗ್ ಬರ್ತಾ ಇರೋ ಗೆಸ್ಟ್ಗಳು ಯಾರು? ನಿಮ್ಮಮ್ಮನ್ಗೆ ಅಣ್ಣ ಆಗ್ಬೇಕು. ಅಣ್ಣನ? ನನಗೆ ಗೊತ್ತಿಲ್ದಿರೋ ನಮ್ಮಮ್ಮ ಅವ್ರ ಅಣ್ಣ ಯಾರು ದೊಡ್ಡಮ್ಮ? ನಿಮ್ಮಮ್ಮನ್ಗೆ ಕಾಲೇಜಲ್ಲಿ ಸೀನಿಯರ್ ಅಂತೆ. ಸ್ವಂತ ಅಣ್ಣನ್ ತರ ನೋಡ್ಕೋತಾರಂತೆ. ಅವ್ರ ಫ್ಯಾಮಿಲಿ ಎಲ್ಲ ಬರ್ತಿದಾರಂತೆ. ಬೇಗ ಮಾಡ್ಬೇಕು. ಶಾವ್ಗೆ ಕೊಡಿಲಿ. ಹಾ, ಅದ್ ಕೊಡು.
ಒಂದಿನ ಈ ಮನೆಗೆ ಪರಿಚಯನೇ ಇಲ್ದಿರೋ ತರ ವಿಡಿಯೋ ಮಾಡ್ಕೊಳ್ಳೋದಕ್ ಬಂದಿದ್ವಿ. ಇವತ್ತು ಗೆಸ್ಟ್ಗಳಾಗಿ ಬಂದಿದೀವಿ. ಆದಷ್ಟು ಬೇಗ ಸೊಸೆಯಾಗಿ ಬರ್ತಾಳೆ ಅಂತ ನೋಡೋಣ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನಮಸ್ತೆ ಆಂಟಿ. ನಮಸ್ತೆ ಆಂಟಿ. ನಮಸ್ತೆ ನಮ್ಮ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ರೀ, ಭಾವ, ಅಕ್ಕ, ಎಲ್ರು ಬನ್ನಿ. ಏನ್ರಿ, ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ, ವಿಶ್ವನಾಥ ಅಣ್ಣ ಅಂತ, ಅವ್ರ ಫ್ಯಾಮಿಲಿ. ನಮಸ್ಕಾರ. ನಮಸ್ತೆ. ನಮಸ್ತೆ. ಇವರು ನಮ್ಮ ಭಾವ ಕೋಟೇಶ್ವರರಾವ್ ಅಂತ. ನಮ್ಮ ಅಕ್ಕ ಲೀಲಾವತಿ ಗೊತ್ತಲ್ವಾ? ಅವತ್ತು ಆ ಶಾಪಲ್ಲಿ ನೋಡಿದ್ವಲ್ವಾ? ಅವಳು ನನ್ನ ಮಗಳು ಲಹರಿ. ಹಾಯ್. ಹಾಯ್. ಈ ಸೀರೆ ಹೌದು. ಈ ಸೀರೆನ ನಾವು ಶ್ರೀಶೈಲಂನಲ್ಲಿ ಅಮ್ಮನವ್ರಿಗೆ ಅಂತ ನಾವು ಕೊಟ್ಟಿದ್ದಲ್ವಾ? ಹೌದು ಭೈರವಿ, ಅದೇ ಸೀರೆ. ಹೌದು ರೀ, ಅವತ್ತು ನಾವು ಶ್ರೀಶೈಲಕ್ಕೆ ಹೋಗಿದ್ದಾಗ ಅಲ್ಲಿ ದೇವಸ್ಥಾನದಲ್ಲಿ ಸೀರೆನ ಮಾರುವಾಗ ಇವಳು ನಮ್ಮ ಅನನ್ಯನೇ ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಆಗತ್ತೆ ಅಂತ ಅಲ್ಲಿಂದ ತಗೊಂಡ್ಲು. ಅವಳಿಗೆ ಸ್ವಲ್ಪ ಭಕ್ತಿ ಸೆಂಟಿಮೆಂಟ್ ಎಲ್ಲ ಜಾಸ್ತಿ. ಅಣ್ಣ, ಎಲ್ರೂ ಊಟ ಮಾಡ್ಕೊಂಡು ಮಾತಾಡೋಣ ಬನ್ನಿ. ಹಾಗೆ ಆಗ್ಲಿ ಅಮ್ಮ. ಹೌದು, ನಿಮ್ಮ ಮಗ ದರ್ಶನ ಹಾ ಇಲ್ಲೇ ಇದ್ದಾನೆ. ಅಕ್ಕ ಮೇಲಿದ್ದಾನೆ ಅನ್ಸತ್ತೆ, ನಾನ್ ಕರ್ಕೊಂಡ್ ಬರ್ತೀನಿ. ಸಮೀರಾ? ಹಲೋ, ಹೇಳು ಸಮೀರಾ. ಎಲ್ಲಿ? ಮನೇಲಿ. ಓಕೆ, ಅರ್ಜೆಂಟಾಗಿ ಹೊರಟ್ಬಿಟ್ಟು ನನ್ನ ಹತ್ರ ಬಂದ್ಬಿಡು. ಏನಕ್ಕೆ? ಅಂದ್ರೆ ಯಾಕೆ ಅಂತ ನನ್ನ ಕಾರಣ ಹೇಳ್ದಿದ್ರೆ ಬರಲ್ವಾ? ಹಾಗಲ್ಲ. ಹೊರಟು ಬಾ. ದರ್ಶನ್, ಗೆಸ್ಟ್ಗಳು ಬಂದಿದ್ದಾರೆ. ಅಮ್ಮ ನಿನ್ನನ್ ಕರಿತಿದಾರಪ್ಪ. ಓಕೆ, ಬೇಗ ಬಂದ್ಬಿಡು ಆಯ್ತಾ? ಹಾ, ಬರ್ತಿದ್ದೀನಿ. ಯಾರ್ಗೆ ಬರ್ತಿದ್ದೀನಿ ಅಂತಿದೀಯಾ? ಅದು ಸ್ಯಾಮ್, US ಅಲ್ಲಿ ಹೊಸದಾಗಿ ನಾವು ಬ್ರಾಂಚ್ ಓಪನ್ ಮಾಡ್ತಿದೀವಲ್ವಾ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಮನೆಗ್ ಬಂದಿರೋ ಗೆಸ್ಟ್ಗಳಿಗೆ ಅಮ್ಮ ನಿನ್ನನ್ನ ಪರಿಚಯ ಮಾಡ್ಬೇಕು ಅಂತಿದ್ದಾರೆ. ಇವಾಗ ಗೆಸ್ಟು ಪರಿಚಯ ಅಂತ ಇಟ್ಕೊಂಡ್ರೆ ಟೈಮ್ ಆಗಲ್ಲ ದೊಡ್ಡಮ್ಮ. ಅಮ್ಮನಿಗೆ ಏನೋ ಒಂದು ಹೇಳ್ಬಿಡಿ, ನಾನು ಆಮೇಲೆ ಸಿಗ್ತೀನಿ. ಪ್ಲೀಸ್, ನಾನು ಆಲ್ರೆಡಿ ಹೋಗಾಗಿದೆ ಅಂತ ಹೇಳ್ಬಿಡಿ. ಪ್ಲೀಸ್ ದೊಡ್ಡಮ್ಮ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ. ನೋಡಿ, ಅವರೇ ಫೋನ್ ಮಾಡ್ತಿದ್ದಾರೆ, ನಾನು ಮಾತಾಡಬೇಕು. ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿ ದೊಡ್ಡಮ್ಮ. ಸರಿ.
ದರ್ಶನ್ ಮನೇಲಿಲ್ಲ ಭೈರವಿ. ಮನೇಲಿಲ್ವಾ? ಎಲ್ಗೋಗಿದ್ದಾನೆ? ಮನೇಲೇ ಇರ್ಬೇಕಲ್ವಾ? ಅಲ್ಲ, 25th ಆನಿವರ್ಸರಿಗೆ US ಅಲ್ಲಿ ಯಾವ್ದೋ ಬ್ರಾಂಚ್ ಇಡ್ಬೇಕು ಅಂತ ಅನ್ಕೋತಿದ್ರಂತಲ್ಲ, ಆ ಕೆಲ್ಸದ ಮೇಲೆ ಹೋಗಿದ್ದೀನಿ ಅಂತ ಫೋನ್ ಮಾಡಿ ಹೇಳ್ದ.